ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 5ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅವನು ನನ್ನವನು ಭಾಗ 6. ನಾನು ಅವನ ಬಗೆಗೆ ಯೋಚಿಸುತ್ತಿದ್ದೆ. ಎಂತಹ ವ್ಯಕ್ತಿತ್ವ! ಹತ್ತಿರವಿದ್ದರೂ ಅವನಿಗಿದ್ದ ಸಂಯಮ ಇತ್ತೀಚಿನ ದಿನಗಳಲ್ಲಿ ಕಾಣಸಿಗುವ ಅತಿ ಮುಖ್ಯವಾದ ಭಾಗ. ಆದರೆ ಅಪ್ಪ ಹಾಕಿದ ಒಂದು ಗೆರೆ ದಾಟಿರಲಿಲ್ಲ ನನ್ನವನ. ಬೋರ್ ಆಗ್ತಿದೆ ಅಂದ್ಕೊಳ್ಬೇಡಿ. ನನ್ನ ಪ್ಲ್ಯಾನ್ ಕೇಳಿ. ಹೊರಟು ನಮ್ಮನೆ. ಬೆಳಗ್ಗೆ ಎದ್ದು ಒಳ್ಳೆಯ ಉಪ್ಪಿಟ್ಟು ಮತ್ತು ಅವಲಕ್ಕಿ ಮಾಡಿದ್ದೆ. ನಂತರ ಅಮ್ಮನ ಟಿಫಿನ್ಗೆ ಅನ್ನ ಕೂಟು ಮತ್ತು ಒಣಚಟ್ನಿ ಮಾಡಿದ್ದೆ. ಅಪ್ಪನಿಗೆ ಪುಳಿಯೋಗರೆ ಇಷ್ಟ, ಅದನ್ನೂ ಮಾಡಿದ್ದೆ. ಒಂದು 6 ಗಂಟೆಯ ಟೈಮ್ಗೆ ಅಮ್ಮ ಎದ್ದು ಬಂದಾಗ ಆಶ್ಚರ್ಯದಿಂದ ನೋಡುತ್ತಿದ್ದರೆ ನಾನು ಕಾಫಿ ಅವರ ಕೈಗಿಟ್ಟು ಹೇಳಿದೆ, ಅಮ್ಮ, ನನ್ನ ಡ್ಯೂಟಿ ಇನ್ನು, ನಿಮಗೆ ಕೇವಲ ಫ್ರೆಶ್ ಮಾತ್ರ ಆಗೋಕ್ಕೆ ಇರೋದು. ನನ್ನನ್ನೇ ನೋಡುತ್ತಿದ್ದ ಅಮ್ಮ ಏನೂ ಹೇಳದೆ ಬಾತ್ರೂಮ್ ಕಡೆ ಹೊರಟಾಗ ನಸುನಗೆ ಬಂದಿತ್ತು ನನಗೆ. ಅಪ್ಪನ ರಿಯಾಕ್ಷನ್ ಸಹ ಸೇಮ್. ಆದರೆ ಭುವನ್ ಬಗ್ಗಿರಲಿಲ್ಲ. ನನಗವನ ಅಗತ್ಯವೂ ಇರಲಿಲ್ಲ. ಹೀಗೆ 1-2 ದಿನಗಳಲ್ಲಿ ಅಪ್ಪ ಅಮ್ಮ ಇಬ್ಬರಿಗೂ ಬಹಳ ರಿಲ್ಯಾಕ್ಸ್ ಫೀಲ್ ತುಂಬಿದ್ದೆ. ಹಾಗೆ ನೈನಿಗೆ ಮೆಸೇಜ್ ಮಾಡಿ ನನ್ನವನ ವಿಷಯ ತಿಳಿದುಕೊಳ್ಳುತ್ತಿದ್ದೆ. ಆ ಮನೆಯೂ ನನ್ನದೇ, ಇದು ಸಹ ನನ್ನದೇ. ಶುಕ್ರವಾರ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಒಂದು ಅಂಗಡಿಯಲ್ಲಿ, ಅರೆ ಅತ್ತಿಗೆ, ನೀವು ಹಣ್ಣ ಇಲ್ವಾ ಕೇಳಿದಾಗ ನಾನೇನು ಉತ್ತರಿಸಲಿ ಎನ್ನುತ್ತಿದ್ದಾಗ ಪಕ್ಕದಲ್ಲಿಯೇ ಎಲ್ಲೋ ಅವನು ಇದ್ದಾನೆ ಎಂಬ ಫೀಲ್ ಬಲವಾಗಿ ಬಂದಿತ್ತು. ಧಾರಾಳವಾಗಿ ಹೇಳಿದೆ, ಅವರೇ ಹೇಳಿದ್ದು, ಅದಕ್ಕೆ ಬಂದೆ. ನನಗೂ ಊರು ಗೊತ್ತಾಗಬೇಕು ಅಲ್ವಾ? ತರಕಾರಿ ತಗೊಂಡು ಹಣ ಎಣಿಸಿಕೊಟ್ಟು ಹೇಳಿದೆ, ಗೊತ್ತಿಲ್ಲ ಅಂತ ಜಾಸ್ತಿ ರೇಟ್ ಹಾಕಬೇಡ, ಮತ್ತೆ ಅಣ್ಣನನ್ನು ಕಳಿಸಬೇಕಾಗುತ್ತದೆ. ಇಲ್ಲ ಅತ್ತಿಗೆ, ಅವನೇ ದುಡಿಯಲು ಒಂದು ದಾರಿ ಮಾಡಿಕೊಟ್ಟಿದ್ದು, ಇನ್ನು ಜಾಸ್ತಿ ತಗೊಳ್ಳಲು ಆಗುತ್ತಾ? ನನ್ನ 6th ಸೆನ್ಸ್ ಹೇಳಿದ್ದು ಸರಿಯಿತ್ತು. ನಾನು ಅಂಗಡಿಯಿಂದ ಹೊರಬರುವಾಗ ಅವನು ಆ ಕಡೆಯಿಂದ ಹೊರಟಿದ್ದು ನೋಡಿ ನನ್ನ ತುಟಿಗಳ ಮೇಲೆ ನಗು ಲಾಸ್ಯವಾಡಿತು. ವರ್ಷಾಳಿಗೆ ಗೊತ್ತಾಗಿತ್ತು ತನ್ನ ಮಾತುಗಳನ್ನು ಸಿದ್ಧಾರ್ಥ್ ಕೇಳಿದ್ದಾನೆ ಅಂತ. ಮನೆಗೆ ಬರುವಾಗಲೇ ಸೂರ್ಯನಾಥರಿಗೆ ಕಾಲ್ ಮಾಡಿದ್ದಳು, ಹೇಗಿದ್ದೀರಿ ಅಪ್ಪ? ಇಲ್ಲಮ್ಮ, ಏನೋ ಕೆಟ್ಟಗಳಿಗೆ ಆಗಿ ಹೋಯಿತು, ಏನು ಮಾಡೋದು? ಆದರೂ ಅಪ್ಪ, ನಾನು ಮಾಡಿದ್ದು ಸರಿಯಿಲ್ಲ ಅಲ್ವಾ? ಯಾರಿದ್ದರೂ ಹೀಗೆ ಮಾಡುತ್ತಿದ್ದರು. ಆದರೂ ನಿನ್ನ ಮೇಲೆ, ಸಿದ್ಧಾರ್ಥ್ ಮೇಲೆ, ನಿಮ್ಮಿಬ್ಬರ ಪ್ರೀತಿ ಮೇಲೆ ನಂಬಿಕೆ ಇದೆ. ನೀನು ವಾಪಸ್ ಬರೋದು ಖಂಡಿತ. ಯಾರಿಗೆ ಗೊತ್ತು, ನೀನಿಲ್ಲಿದ್ದರೆ ಪಾಪ ಬಡಪಾಯಿ ನನ್ನ ಮಗ ಸುಮ್ಮನೆ ಇರಬೇಕು ಎಂದು ಕಳಿಸಿರಬಹುದು ನಿನ್ನ. ಅಯ್ಯೋ ಅಪ್ಪ, ಅಂಥದ್ದೇನಿಲ್ಲ ಅಂದರೂ ಅವಳ ಕೆನ್ನೆ ರಂಗೇರಿತ್ತು. ಹಾಗೆ ಮೊಬೈಲ್ ಚಂದ್ರಕಳಾರವರ ಕೈಗೆ ಹೋಯಿತು. ಅವರು ಹೇಳಿದ್ದು ಅವರ ಗಂಡನ ಮಾತನ್ನೇ. ವರ್ಷಾಳಿಗೆ ಹೆಮ್ಮೆ ಅನಿಸಿತು. ಇಂತಹ ಮನೆಯನ್ನು ಕಳೆದುಕೊಳ್ಳಲು ಅವಳಿಗೆ ಇಷ್ಟವಿರಲಿಲ್ಲ. ತುಂಬ ಸಂತೋಷದಲ್ಲಿದ್ದಳು. ಮನೆಗೆ ಬಂದು ಹಾಗೆ ಸುಮ್ಮನೆ ಸ್ವಲ್ಪ ಹೊತ್ತು ಕುಳಿತು ಆ ಸಂತಸವನ್ನು ಆಸ್ವಾದಿಸಿ ಮುಂದಿನ ತನ್ನ ಪ್ಲಾನ್ ಮಾಡಲು ತಯಾರಿ ನಡೆಸಿದಳು. ಸಿದ್ಧಾರ್ಥ್ ಅವಳನ್ನು ಪೇಟೆಯಲ್ಲಿ ನೋಡಿದಾಗಿಂದ ಅವನ ತಲೆ ಹಾಳು ಆಗಿತ್ತು. ಅಲ್ಲ, ಅಷ್ಟು ಬಿಂದಾಸ್ ಆಗಿದ್ದಾಳೆ, ಏನೂ ನಡೀತಿದೆ. ಅದೇ ದಿನ ಸಂಜೆ ವರ್ಷ ನೈನಿಗೆ ಮೆಸೇಜ್ ಮಾಡಿ ಹೇಳಿದ್ದಳು, ನೈನಿ, ನಾನಿನ್ನು ಕಾಲೇಜಿಗೆ ಬರಲ್ಲ. ಅಲ್ಲ, ಯಾಕತ್ಗೆ? ಯಾಕೋ ಬೇಡ ಅನಿಸಿತು. ಹಾಗೆ ಈ ವಿಷಯ ನಮ್ಮನೆಯಲ್ಲಿ, ಅದರಲ್ಲೂ ನಿನ್ನ ಅಣ್ಣನಿಗೆ ಗೊತ್ತಾಗಬೇಕು. ಡೋಂಟ್ ವರಿ, ಏನಾದರೂ ಹೇಳ್ತೇನೆ ನಾನು. ಆದರೂ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಬಾರದಿತ್ತು. ಯಾಕೋ ಈಗ ನಾನಿರುವ ಮನಸ್ಥಿತಿಯಲ್ಲಿ ಪಾಸ್ ಆಗೋದು ಡೌಟ್ ನೈನಿ. ಅರ್ಥ ಮಾಡಿಕೊಂಡ ನೈನಿ, ಓಕೆ ಅತ್ಗೆ, ಟೇಕ್ ಕೇರ್. ಅವತ್ತು ಊಟಕ್ಕೆ ಕುಳಿತಾಗ ನೈನಿ ಹೇಳಿದಳು, ಅಮ್ಮ, ವರ್ಷ ಕಾಲೇಜಿಗೆ ಬರಲ್ಲ ಅಂತೆ ಅವಳ ಫ್ರೆಂಡ್ಸ್ ಹೇಳುತ್ತಿದ್ದರು. ಯಾಕೆ ಪಾಪ? ಗೊತ್ತಿಲ್ಲ ಅಮ್ಮ, ನನಗೆ ಗೊತ್ತು, ಪಾಪ ಮನಸ್ಥಿತಿ ಕೆಟ್ಟಿದೆ, ಅದಕ್ಕೆ ಹಾಗೆ ನಿರ್ಧಾರ ತಗೊಂಡಿರಬೇಕು. ಅಣ್ಣ ಪ್ಲೀಸ್, ಅತ್ತಿಗೆ ಅಂತ ಅಲ್ಲ, ಒಂದು ಹುಡುಗಿ ಅಂತ ಆಲೋಚನೆ ಮಾಡು. ಎಜುಕೇಷನ್ ಮೈನ್ ಅಲ್ವಾ? ಅಂತಹುದರಲ್ಲಿ ಯಾಕೋ ನಂಗಿಷ್ಟವಾಗಲಿಲ್ಲ ಎಂದು ಮೂತಿ ಊದಿಸಿದವಳನ್ನು ನೋಡಿ ಸಿದ್ಧಾರ್ಥ್ ಕೇಳಿದ, ನಾನೇನು ಮಾಡಬೇಕು? ಅವಳಪ್ಪನೇ ಮುಖ್ಯ ಅಂತ ಹೋಗಿರುವವಳು ಅವಳು. ಈಗ ನನ್ನ ಮಾತು ನಡೆಯುತ್ತಾ? ಇಲ್ಲ, ನೀನು ಏನು ಹೇಳೋದು ಬೇಡ, ಆದರೆ ಒಂಥರ ದ್ವೇಷ ಸಹ ಬೇಡ. ಹೌದು ಸಿದ್ಧಾರ್ಥ್, ನೀನು ಸುಖವಾಗಿಲ್ಲ, ಮುಖ ಇಳಿದು ಹೋಗಿದೆ. ಹೋಗಮ್ಮ, ಅದೆಂತ ಇಳಿದು ಹೋಗೋಕೆ ನೀರು ತುಂಬಿದೆಯಾ? ಇಲ್ಲ, ಕಣ್ಣೀರು ತುಂಬಿದೆ. ನಿನ್ನ ಕಲ್ಪನೆ ಅದು. ಹೆಂಗಸರಿಗೆ ಮತ್ತೇನು ಕೆಲಸ, ಅದೇ ಅಲ್ವಾ? ಹೌದಪ್ಪ, ನಾವು ಹೆಂಗಸರು ಹೀಗೆ, ನಿಂಗೇನು ನಷ್ಟ? ನೈನಿ ಬಾರಮ್ಮ, ನಾನೇ ಕಾಲ್ ಮಾಡಿ ನಾಳೆಯೇ ಬರಲು ಹೇಳುತ್ತೇನೆ.
ಅಮ್ಮ ಅಮ್ಮ ನಿಲ್ಲು ಮಾರಾಯ್ತಿ, ಎಂಥ ಹಿಟ್ಲರ್, ಅಪ್ಪ ಹೇಗಿದ್ರು? ಎಲ್ಲರೂ ನಕ್ಕು ಬಿಟ್ಟರು. ಸಿದ್ಧಾರ್ಥ ಹೇಳಿದ, ನೈನಿ ನಿನ್ನ ಹತ್ತಿರ ಮಾತಾಡೋದು ಇದೆ, ಬಾ. ಹೊರಗೆ ಕಟ್ಟೆಯ ಮೇಲೆ ಕುಳಿತು ನೈನಿಗೆ ಕೇಳಿದ, ಏನಂತೆ ವರ್ಷಾಳದ್ದು? ಗೊತ್ತಿಲ್ಲ ಅಣ್ಣ, ಇಷ್ಟೇ ವಿಷಯ ಗೊತ್ತಾಗಿದ್ದು. ಅಲ್ಲ, ಅವಳೇ ಹಾರಿಸಿಕೊಂಡಿದ್ದು ಅಲ್ವಾ, ಮತ್ತೇನು ಕಷ್ಟ? ಹಾಗಲ್ಲ ಅಣ್ಣ, ಅವಳು ಇರುವ ಪರಿಸ್ಥಿತಿಯಲ್ಲಿ ಮತ್ತೇನು ಮಾಡೋದು? ಒಂದು ಕಡೆ ಅಪ್ಪ, ಒಂದು ಕಡೆ ಮಾವ. ಹೌದು ನೈನಿ, ಆದರೆ ಅವಳ ಅಪ್ಪ ಮಾಡಿದ ಕೆಲಸ ಎಂಥದ್ದು? ಒಪ್ಪೋಣ ಅಣ್ಣ, ತಪ್ಪೆ. ಆದರೆ ಮಗಳು ಅವಳು, ಏನು ಮಾಡ್ತಾಳೆ ಹೇಳು? ನೀನಾಗ ಕೋಪದಲ್ಲಿದ್ದೆ, ಅದಕ್ಕೆ ಎಡವಟ್ಟಾಗಿದೆ. ಅದು ಹೌದು ನೈನಿ, ಇವತ್ತು ಪೇಟೆಯಲ್ಲಿ ಆ ಮುನೀರನ ಅಂಗಡಿಯಲ್ಲಿ ನಾವಿಬ್ಬರೂ ಒಟ್ಟಿಗೆ ಇದ್ದ ಹಾಗೆ ಪೋಸ್ ಕೊಟ್ಟು ಹೋದಳು. ಓಹೋ, ನೀನು ನೋಡಿದ್ಯಾ ಹಾಗಾದ್ರೆ? ಹಾಂ, ಅಲ್ಲೇ ಇದ್ದೆ ನಾನು. ಅವಳು ನೋಡಿದ್ಲಾ? ಇಲ್ಲ, ನಾನಲ್ಲೇ ಇದ್ದಿದ್ದು ಅವಳಿಗೆ ಗೊತ್ತಿಲ್ಲ. ಅಣ್ಣ, ಒಂದು ಮಾತು ಕೇಳಲ್ಲ? ಕೇಳು ನೈನಿ, ವರ್ಷಾಳನ್ನು ಬಿಟ್ಟು ಬೇರೆ ಮದುವೆ ಆಗ್ತೀಯಾ? ಇಲ್ಲ ನೈನಿ, ನನ್ನ ಲೈಫಲ್ಲಿ ಮೊದಲು ಬಂದಿದ್ದು ಅವಳೇ, ಕೊನೆಯವಳು ಅವಳೇ. ಹಾಗಾದರೆ ಎಂದಿನಂತೆ ನಗ್ತಾ ಇರೋ, ದೇವರು ಇದ್ದಾನೆ. ವರ್ಷ ಖಂಡಿತ ವಾಪಸ್ ಬರ್ತಾಳೆ, ಅದು ಸಹ ನೀನು ಹಾಕಿದ ಕಂಡೀಷನ್ನೊಂದಿಗೆ. ಏನು, ಕಿಶೋರರ ಬಗ್ಗೆ ನಿನಗೆ ಗೊತ್ತಿಲ್ವಾ? ಆದರೆ ನನಗೆ ಅತ್ತಿಗೆ ಬಗೆಗೆ ಗೊತ್ತು. ಏನು, ಬಹಳ ಅತ್ತಿಗೆ ಪರ? ಏನಿಲ್ಲ ಅಣ್ಣ, ಹೇಳಿದ್ದು ಅಷ್ಟೇ. ಸತ್ಯ ಹೇಳು, ವರ್ಷ ನಿನ್ನ ಟಚ್ಚಲ್ಲಿದ್ದಾಳಾ? ಸತ್ಯ ಒಪ್ಪದೇ ಇರಲು ನೈನಿಗೆ ಆಗಲಿಲ್ಲ. ಹೌದು ಎನ್ನುತ್ತಾ ಮುಖ ಕೆಳಗೆ ಹಾಕಿದವಳನ್ನು ನೋಡಿ, ಹಲೋ, ನಿಂಗೀಗ ಯಾರೂ ಮಾಲೆ ಹಾಕಲು ಬಂದಿಲ್ಲ ಎಂದು ಹಾಸ್ಯ ಮಾಡಿ, ಓಕೆ ನೋ ಪ್ರಾಬ್ಲಮ್ ಎನ್ನುತ್ತಿದ್ದ ಅಣ್ಣನನ್ನು ಹೆಮ್ಮೆಯಿಂದ ನೋಡಿದಳು. ಸಾವಿರಕ್ಕೆ ಒಬ್ಬ ನನ್ನಣ್ಣ ಅನಿಸಿತು. ಎಂತಹ ಪರಿಸ್ಥಿತಿಯಲ್ಲಿ ಸಹ ಜೋಕ್ ಮಾಡದೇ ಇರುವುದಿಲ್ಲ. ಇಬ್ಬರು ಮನಸಾರೆ ನಕ್ಕರು. ಒಳಗಿನಿಂದ ಅದನ್ನು ನೋಡಿದ ಸೂರ್ಯನಾಥ ದಂಪತಿಗಳು ಸಹ ಹರ್ಷದಿಂದ ನೆಮ್ಮದಿಯಿಂದ ಮಲಗಿದರು. ಸೇಮ್ ಟೈಮಲ್ಲಿ ವರ್ಷ ಅಪ್ಪನಲ್ಲಿ ಹೇಳುತ್ತಿದ್ದಳು, ಅಪ್ಪ ಪ್ಲೀಸ್, ನಾಳೆಯಿಂದ ವಾಕ್ ಹೋಗೋಣ, ಅಮ್ಮ ಸಹ ಬರಲಿ. ನೋಡಿ, ಈಗೀಗ ಇಬ್ಬರು ಉದ್ದಿನ ವಡೆ ಉಬ್ಬಿದ ಹಾಗೆ ಆಗಿದ್ದೀರಿ, ಮತ್ತೆ ಕ್ಲಬ್ನಲ್ಲಿ ನಗ್ತಾರೆ ನೋಡಿ ಎಂದಳು. ಆಗ ಭುವನ್, ಅವರೇನು ಬ್ಯೂಟಿ ಕಾಂಟೆಸ್ಟಲ್ಲಿ ಭಾಗವಹಿಸುತ್ತಾರೆಯೇ? ಸುಮ್ಮನೆ ಇರು ಭುವನ್, ಅವರಿಗೂ ಜೀವನ ಇದೆ ಇನ್ನೂ. ಹೌದಲ್ವಾ ಎನಿಸಿತು ಕಿಶೋರ ಮತ್ತು ಜಲಜಾರಿಗೆ. ಭುವನ್, ಅವಳು ಹೇಳಿದ್ದು ಸರಿ, ಇದನ್ನ ಅಕ್ಸೆಪ್ಟ್ ಮಾಡೋದು ಬಿಡೋದು ನಮಗೆ, ನಿಂಗೇನು? ಕೋಪದಿಂದ ಎದ್ದು ಹೋದ ತಮ್ಮನನ್ನು ನೋಡಿ ವರ್ಷ ನಕ್ಕಳು. ಮರುದಿನ ಹರಸಾಹಸದಿಂದ ಅಪ್ಪ ಅಮ್ಮನನ್ನು ಎಬ್ಬಿಸಿ ವಾಕ್ಗೆ ಕರೆದುಕೊಂಡು ಹೋದವಳು. ಅಲ್ಲಿಂದ ಹಾಗೆ ಆಂಜನೇಯ ದೇವಸ್ಥಾನದ ರೋಡಲ್ಲಿ ನಿಂತವಳೆ. ಅಪ್ಪ ನೋಡಿ, ಆ ದೇವಸ್ಥಾನ ಬೆಳಗ್ಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಿಜವಾಗಿಯೂ ದೇವಸ್ಥಾನದ ಮೇಲೆ ಸೂರ್ಯನ ಬೆಳಕು ಬಿದ್ದು ಉಳಿಯುತ್ತಿತ್ತು. ಕೆಲವೊಮ್ಮೆ ಮನುಷ್ಯ ಕ್ಷಣ ಮಾತ್ರದಲ್ಲಿ ಬದಲಾಗುತ್ತಾನೆ. ಅಂತಹ ಒಂದು ಬದಲಾವಣೆ ಅವತ್ತು ಅವರಿಬ್ಬರಲ್ಲಿ ಆಗಿತ್ತು. ವರ್ಷ, ಥ್ಯಾಂಕ್ಸ್ ಮೈ ಲಿಟಲ್ ಕ್ವೀನ್, ನಾಳೆಯಿಂದ ನಾವೇ ಬರುತ್ತೇವೆ. ವರ್ಷ ನವಿರಾಗಿ ನಕ್ಕವಳು, ಬನ್ನಿ ಇನ್ನು ಮನೆಗೆ. ರಾತ್ರಿ 10 ಗಂಟೆ ಇರಬಹುದು. ಸಿದ್ಧಾರ್ಥ್ನ ಸೆಲ್ಗೆ ಮೆಸೇಜ್ ಬಂದಿತ್ತು. ಹೀಗ್ಯಾರಪ್ಪ ಅಂತ ನೋಡಿದರೆ ಯಾವುದೋ ಅನ್ನೋನ್ ನಂಬರ್. ಮೆಸೇಜ್ ಓದಿದವನಿಗೆ ಆಶ್ಚರ್ಯ ಮತ್ತು ತಲೆಬಿಸಿ ಎರಡೂ ಆಗಿತ್ತು. ಮೆಸೇಜ್ ಏನಿರಬಹುದು? ಇಷ್ಟೇ, ಹಾಯ್ ಮಿಸ್ಟರ್ ಸಿದ್ಧಾರ್ಥ್, ಐ ಲವ್ ಯು ಸೋ ಮಚ್. ಆ ಕಡೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬಂತು. ಈ ಕಡೆ ಸಿದ್ಧಾರ್ಥ್ನ ನಿದ್ದೆ ಹಾರಿ ಹೋಗಿತ್ತು. ಆ ಕಡೆಯಿಂದ ಉಲ್ಲಾಸದ ಒಂದು ತುಂಟ ನಗು ಬಂದಿತ್ತು. ಹಾಗಾದರೆ ಸಿದ್ಧಾರ್ಥ್ನಿಗೆ ಬಂದ ಮೆಸೇಜ್ ಯಾರದ್ದು ಇರಬಹುದು? ಸಿದ್ಧಾರ್ಥ್ನ ನಿದ್ದೆ ಹಾರಿ ಹೋಗಿತ್ತು. ಅವನಿಗೆ ಮೊದಲು ಡೌಟ್ ಬಂದಿದ್ದು ಪ್ರಕೃತಿ ಮೇಲೆ, ಆದರೆ ಅವಳು ಇಲ್ಲಿಲ್ಲ ಅಂತ ಗೊತ್ತಿತ್ತು. ಹಾಗಾದರೆ ಯಾರಿರಬಹುದು? ಯೋಚಿಸಿದಷ್ಟು ಕನ್ಫ್ಯೂಸ್ ಆಗಿ ಯಾವಾಗಲೂ ನಿದ್ದೆ ಬಂದಿದ್ದು ಅವನಿಗೆ ಗೊತ್ತಿರಲಿಲ್ಲ. ಬೆಳಗ್ಗೆ ಮಗನನ್ನು ಎಬ್ಬಿಸಿದ್ದು ಚಂದ್ರಕಲಾ, ಮೊದಲ ಸಲ ಅವನನ್ನು ಎಬ್ಬಿಸಿದ್ದು ಎನ್ನಬಹುದು. ಸಿದ್ದು, ಆರಾಮಿದ್ಯಾ ಅಂತ ಮೊದಲು ಕೇಳಿದವರಿಗೆ, ಅಯ್ಯೋ ನನ್ನ ಮುದ್ದು ಅಮ್ಮ, ಸರಿ ಇದ್ದೇನೆ, ಸ್ವಲ್ಪ ಲೇಟ್ ನಿದ್ದೆ ಅಷ್ಟೇ. ಆಗಲೇ ಅಲ್ಲಿಗೆ ಬಂದ ನೈನಿ, ಎಲ್ಲೋ ಅತ್ತಿಗೆ ಕನಸಲ್ಲಿ ಬಂದಿರಬೇಕು. ಹೇ ಎಂದು ಅವಳನ್ನು ಅಟ್ಟಿಸಿಕೊಂಡು ಹೋದವನನ್ನು ನೋಡಿ ಇವರಿಬ್ಬರಿಗೂ ಯಾರು ಹೇಳುವುದು ಎನ್ನುತ್ತಾ ಅಡುಗೆ ಮನೆಗೆ ಹೋದರು. ವರ್ಷ ಎಂದಿನಂತೆ ತನ್ನ ನಿತ್ಯದ ಕೆಲಸವನ್ನು ಮಾಡುತ್ತಿದ್ದಳು. ಆದರೂ ಅವಳ ಮನ ಸಿದ್ಧಾರ್ಥ್ನನ್ನು ನೆನಪಿಸುತ್ತಿತ್ತು. ಅಷ್ಟರಲ್ಲಿ ಭುವನ್ ಬಂದವನೇ ಸುಮ್ಮನೆ ಕುಳಿತುಕೊಂಡಿದ್ದನ್ನು ನೋಡಿ, ಏನು ಭುವನ್ ಇಷ್ಟು ಡಲ್?
ನಥಿಂಗ್. ಏನೂ ಇದೆ, ಏನದು ಅನ್ನುತ್ತಲೇ ಅವನ ಪಕ್ಕ ಬಂದು ಕುಳಿತವಳು, ಭುವನ್ ಫೀವರ್ ಇದೆಯಾ ಎಂದಾಗ, ಐ ಆಮ್ ಟೈರ್ಡ್ ಟೂ ಮಚ್. ಇರು, ಹೋಗು ಫ್ರೆಶ್ ಆಗಿ ಮಲಗು, ನಾನು ಕಾಫಿ ತರುತ್ತೇನೆ. ಅವನು ಸೀದಾ ರೂಮ್ಗೆ ಹೋದವನೇ ಮೊಬೈಲ್ ಆನ್ ಮಾಡಿಟ್ಟು ಫ್ರೆಶ್ ಆಗಿ ಕುಳಿತ. ವರ್ಷ ಕಾಫಿ ಕೊಟ್ಟು, ಮಲಗು, ಸಂಜೆಗೂ ಕಡಿಮೆ ಆಗದಿದ್ದರೆ ಡಾಕ್ಟರ್ ಹತ್ತಿರ ಹೋಗಿ ಬರುವ. ಅವಳತ್ತ ಹೋಗುತ್ತಲೇ ಮತ್ತೆ ಮೆಸೇಜ್ ಮಾಡಿದ. ಆದರೆ ಸಡನ್ ರಿಟರ್ನ್ ಬಂದ ಅಕ್ಕನನ್ನು ನೋಡಿ ಪೆಚ್ಚು ನಗು ನಕ್ಕಾಗ ವರ್ಷಾಗೆ ಡೌಟ್ ಬಂತು. ಭುವನ್, ಏನು ಯಾವಾಗಲೂ ಹೀಗೆ ಇರಲ್ಲ ನೀನು. ಅದು ಅಕ್ಕ, ಏನು ಹೇಳು. ನಿನ್ನೆ ನಾನು ಮೆಸೇಜ್ ಮಾಡಿದ್ದೆ. ಯಾರಿಗೆ? ಅದು ಸಿದ್ಧಾರ್ಥನಿಗೆ. ಏನಂತ? ವರ್ಷ BP ಏರುತ್ತಿತ್ತು. ಐ ಲವ್ ಯು ಅಂತ. ಭುವನ್, ಯಾಕೆ ಹಾಗೆ ಮಾಡಿದೆ? ತಲೆ ಸರಿ ಇದೆಯಾ ನಿಂಗೆ? ಹಾಗಲ್ಲ, ನೀನು ಅಪ್ಪ ಅಮ್ಮ ಎಲ್ಲ ಚೇಂಜ್ ಆಗಿದ್ದೀರಿ, ಅದಕ್ಕೆ ಅವನು ಅಷ್ಟು ಇಂಪ್ರೆಸ್ ಮಾಡುವವನ ಎಂದು ಟೆಸ್ಟ್ ಮಾಡಲು ಹೋಗಿದ್ದು. ಅದಿರಲಿ, ರಿಪ್ಲೈ ಏನು ಬಂತು? ಯಾರು ಅಂತ ಅಷ್ಟೇ. ಮತ್ತೆ ಕಾಲ್ ಮಾಡೋಕ್ಕೆ ಶುರು ಮಾಡಿದ್ರು, ಆದರೆ ನಾನು ಸ್ವಿಚ್ ಆಫ್ ಮಾಡಿದ್ದೆ. ಈಗ ಓಪನ್ ಮಾಡಿ ನೋಡಿದ್ರೆ 20 ಟೈಮ್ಸ್ ಹಿ ಕಾಲ್ಡ್ ಮೀ. ಮೆಸೇಜ್ ಇದೆಯಾ? ಇಲ್ಲ. ಹೋಗಲಿ ಬಿಡು, ಈಗ ಇಷ್ಟಕ್ಕೆ ಹೆದರಿ ಫೀವರ್ ಬಂದಿದೆ, ಇನ್ನು ಅವನ ಮುಂದೆ ಹೋದರೆ? ಸಾರಿ. ಡೋಂಟ್ ವರಿ, ಈಗ ಮಲಗೋ. ನೋಡಿದ್ರಾ ನನ್ನ ತಮ್ಮನ ಕಿತಾಪತಿ? ನಾನಲ್ಲ, ಆಯ್ತಾ ಮೆಸೇಜ್ ಮಾಡಿದ್ದು? ಹಾಗಾದರೆ ಭುವನ್ ಯಾಕೆ ಹೀಗೆ ಮಾಡಿದ ಅಂತ ಪ್ರಶ್ನೆ ನನಗೂ ನಿಮಗೂ ಕಾಡುವುದು ಸಹಜ ಅಲ್ವಾ? ಮ್ಯಾಟರ್ ಈಸ್ ಸಿಂಪಲ್. ಒಳ್ಳೆಯ ಬದಲಾವಣೆಗೆ ಯಾವಾಗಲೂ ಲೇಟಾಗಿ ಆದರೂ ಅದರ ಎಫೆಕ್ಟ್ ಎಲ್ಲರ ಮೇಲೂ ಆಗುತ್ತೆ. ಅದಕ್ಕೆ ಭುವನ್ ಸಿದ್ಧಾರ್ಥ್ ಎಂಥವನಿರಬಹುದೆಂದು ನೋಡಿದ್ದ, ಆದರೆ ಅವನಿಂದ ನನಗೂ ಒಂದು ದಾರಿ ಸಿಕ್ಕಿತು. ಸೊ ಲೆಟ್ಸ್ ಸಿ. ಹೊರಗೆ ಬಂದ ವರ್ಷ, ಹೌದು, ನಾನ್ಯಾಕೆ ಮೆಸೇಜ್ ಮಾಡಬಾರದು ಅನಿಸಿದರು. ಬೇಡ, ನನ್ನ ಈಗಿನ ಪ್ಲಾನ್ ಸರಿ ಇದೆ ಅನಿಸಿತು. ನೈನಿಗೆ ಮೆಸೇಜ್ ಮಾಡಿದ್ದಳು, ಸಂಜೆ ಮನೆಗೆ ಬರುತ್ತೇನೆ, ಲಂಚ್ ಟೈಮಲ್ಲಿ ಬಾ ಎಂದು ಉತ್ತರಿಸಿದ್ದಳು ನೈನಿ. ಭುವನ್, ನಾನು ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ ಎಂದವಳೆ ಸಿದ್ಧಾರ್ಥನ ಮನೆಯ ದಾರಿ ಹಿಡಿಯಿತು ಅವಳ ಸ್ಕೂಟಿ. ಮನೆಯ ಎದುರು ನಿಂತ ಸ್ಕೂಟಿ ನೋಡಿ ಸಿದ್ಧಾರ್ಥನ ಹುಬ್ಬೇರಿತು. ಒಳಗಿಂದ ನಗು ಮಾತು ಕೇಳುತ್ತಿತ್ತು. ಒಳಗೆ ಬಂದ ಸಿದ್ಧಾರ್ಥನನ್ನು ಅಪರೂಪವಾಗಿ ನೋಡುವಂತೆ ನೋಡಿದಳು. ಹಾಯ್ ಸಿದ್ಧಾರ್ಥ್, ಹೇಗಿದ್ದಿ? ತೋಟ ಏನು ಹೇಳ್ತಾ ಇದೆ ಎನ್ನುತ್ತಾ ಮಾತಾಡುತ್ತಿದ್ದ ವರ್ಷಾಳನ್ನು ನೋಡಿ ಸಿದ್ಧಾರ್ಥನಿಗೆ ಆಶ್ಚರ್ಯದ ಜೊತೆ ವಿಚಿತ್ರ, ಆನಂದ, ಪ್ರೀತಿ, ಸಮಾಧಾನ ಎಲ್ಲವೂ ಆಗಿದ್ದು ವಿಶೇಷ. ಆದರೂ ತೋರಿಸದೆ ಆರಾಮ್ ಎನ್ನುತ್ತಾ ಒಳಹೋದವನನ್ನು ಕಂಡು ನಕ್ಕು ಬಿಟ್ಟರು ಎಲ್ಲರೂ. ಅತ್ತಿಗೆ, ಅಣ್ಣ ಟೋಟಲ್ ಹ್ಯಾಪಿಯೇ. ನಿಜ ವರ್ಷ, ಸುಮ್ಮನೆ ಜಂಬ ಮಾಡ್ತಾನೆ, ಆದರೆ ನೀನು ಅಂದರೆ ತುಂಬ ಇಷ್ಟ ಅವನಿಗೆ. ಚಂದ್ರಕಲಾ ಹೇಳಿದಾಗ, ಗೊತ್ತು ಅಮ್ಮ, ನೀವೇನು ತಲೆ ಬಿಸಿ ಮಾಡಬೇಡಿ, ಬರೋದು ನಾನೇ. ಅಷ್ಟು ಮಾಡು. ನಗುತ್ತಾ ಇದ್ದರೂ ಒಳಗೊಳಗಿನ ಅವನ ನೋವನ್ನು ನೋಡಿ ನಮಗೂ ಬೇಸರ. ಅಮ್ಮ, ಇನ್ನೆರಡು ವಾರ ಅಷ್ಟೇ, ಮತ್ತೆ ನೀವು ನಿಮ್ಮ ಮೊದಲಿನ ಮಗನನ್ನು ನೋಡಬಹುದು. ಅಂದರೆ ಈ ಮಂತ್ ಎಂಡಿಗೆ ಬರ್ತೀರಾ ನೀವು? ಇಲ್ಲ, ಬರೋದು ಮತ್ತೆ. ಆದರೆ ಸಿದ್ಧಾರ್ಥ್ ಮಾತ್ರ ನಗ್ತಾ ಇರೋದಂತೂ ಗ್ಯಾರಂಟಿಯಾಗಿ ಹೇಳಬಲ್ಲೆ. ಆಗಲೇ 6 ಗಂಟೆಯಾಗಿತ್ತು. ಆಯಿತು, ನಾನಿನ್ನು ಹೊರಡುತ್ತೇನೆ. ಆಗಾಗ ಬರ್ತಾ ಇರಮ್ಮ, ನಮಗೂ ಖುಷಿಯಾಗುತ್ತೆ. ಆದರೆ ಒಬ್ಬರು ಕಾಣಿಸ್ತಾ ಇಲ್ಲ ಅಲ್ವಾ? ಅಣ್ಣ, ವರ್ಷ ಹೊರಡ್ತಿದ್ದಾಳೆ. ಹೊರಬಂದ ಸಿದ್ಧಾರ್ಥ್ ಆಯಿತು ಬಾ ಎಂದಾಗ ನೈನಿ ನಕ್ಕು ಬಿಟ್ಟಳು. ಅಲ್ಲಿಂದ ಹೊರಟ ವರ್ಷ ಮನೆಗೆ ಬಂದಾಗ, ಭುವನ್, ಎಲ್ಲಿಗೆ ಹೋಗಿದ್ದಿ? ಸಿದ್ಧಾರ್ಥ್ ಮನೆಗೆ. ಹೆದರಬೇಡ, ನಾನು ಹೇಳಿಲ್ಲ. ಸಿದ್ಧಾರ್ಥ್ ತನ್ನನ್ನೇ ಕೇಳಿಕೊಳ್ಳುತ್ತಿದ್ದ. ಇವಳೆಂದರೆ ಯಾಕೆ? ನನ್ನ ಹೃದಯ ನನ್ನ ಮಾತು ಯಾಕೆ ಕೇಳಲ್ಲ? ಆಗಲೇ ಮೊಬೈಲ್ ಮೆಸೇಜ್ ಸೌಂಡ್ ಬಂದಿತ್ತು. ನೋಡಿದರೆ ವರ್ಷ. ಹಲೋ, ಹೇ, ಮೈ ಸೆಲ್ಫ್ ವರ್ಷ. ನೀವು ಯಾವಾಗ ಫ್ರೀ ಇದ್ದೀರಿ? ಯಾಕೆ? ಗುಡ್ಡ ಅಗಿಯೋಕೆ ಇತ್ತು, ಅದಕ್ಕೆ. ಬುಲ್ಡೋಸರ್ಗೆ ಹೇಳಿ. ಇಲ್ಲ, ನೀವೇ ಬೇಕಿತ್ತು. ಏನು ಹೇಳು? ಆಗೋದಿಲ್ಲ, ಮೊದಲು ಪ್ರಶ್ನೆಗೆ ಉತ್ತರಿಸುವುದು ಕಲಿಯಬೇಕು ನೀವು. ನಾಳೆ ಮಧ್ಯಾಹ್ನ ಫ್ರೀ ಇದ್ದೇನೆ. ಹಾಗಾದರೆ ಆಂಜನೇಯ ದೇವಸ್ಥಾನದ ಹತ್ತಿರ ಬನ್ನಿ, ಸಂಜೆ 4:15 ಜೀಪಿನಲ್ಲಿ. ಆದರೆ ಬರ್ತೇನೆ. ಸಾರಿ ಮಿಸ್ಟರ್ ಸಿದ್ಧಾರ್ಥ್, ಅಪಾಯಿಂಟ್ಮೆಂಟ್ ಕೊಟ್ಟು ನಂತರ ಆಗಲ್ಲ ಅನ್ನೋದನ್ನು ಯಾವಾಗ ಕಲ್ತ್ರಿ? ಹೀಗೆ ಒಬ್ಬರ ಹತ್ತಿರ. ಯಾರದು? ಬಿಡಿ, ನಾಳೆ ಸಿಗುವ. ವೆರಿ ಗುಡ್ ಬಾಯ್. ಹೀಗಿರಬೇಕು ಮಕ್ಕಳು ಅಂದರೆ. ವಾಟ್, ಮಕ್ಕಳ?
ಎಸ್ ಆ್ಯಂಡ್ ಬಾಯ್. ಸಿದ್ಧಾರ್ಥನಲ್ಲಿ ಕೆಲಸ ಮಾಡುವುದನ್ನು ನಿಲ್ಲಿಸಿತ್ತು. ವರ್ಷ ಗೆಲುವಾಗಿದ್ದಳು. ಮರುದಿನ ವರ್ಷ ವಿಶೇಷವಾಗಿ ಅಲಂಕರಿಸಿಕೊಂಡಿದ್ದಳು. ತೆಳುವಾದ ಚಂದನದ ಬಣ್ಣದ ಸ್ಯಾರಿ, ಅದಕ್ಕೆ ತಕ್ಕ ಹಿಯರಿಂಗ್, ಒಂದು ಕೈಗೆ ಚಿನ್ನದ ಒಂದು ಬಳೆ, ಇನ್ನೊಂದು ಕೈಗೆ ವಾಚ್, ಕೊರಳಿಗೆ ಚಿನ್ನದ ತೆಳುವಾದ ಚೈನಿಗೆ ದೊಡ್ಡ ಪದಕದ ಸರ, ಕೂದಲನ್ನು ಸಡಿಲವಾಗಿ ಹಿಂದೆ ಕಟ್ಟಿ ರಬ್ಬರ್ ಬ್ಯಾಂಡ್ ಹಾಕಿ ಮಲ್ಲಿಗೆ ಮುಡಿದಿದ್ದಳು. ಒಮ್ಮೆ ನೋಡಿದರೆ ಇನ್ನೊಮ್ಮೆ ಹಿಂತಿರುಗಿ ನೋಡಬೇಕು. ಹಾಗೆ ಬೊಂಬೆಯಂತೆ ಕಾಣುತ್ತಿದ್ದ ವರ್ಷ ಕರೆಕ್ಟಾಗಿ 4:20 ಅಲ್ಲಿದ್ದಳು. ಸಿದ್ಧಾರ್ಥನ ಜೀಪ್ ಕಂಡಿದ್ದೆ ಅಲ್ಲಿಗೆ ಬಂದು ಡೋರ್ ಲಾಕ್ ತೆಗೀರಿ ಎಂದಳು. ಎಲ್ಲಿಗೆ ಈಗ? ಲಾಕ್ ತೆಗೆದಿದ್ದೇ ಒಳಗೆ ಕುಳಿತವಳು. ಇಲ್ಲಿಯೇ ನಿಸರ್ಗಧಾಮ ಇದೆ ಅಲ್ವಾ, ಅಲ್ಲಿಗೆ ಹೋಗಿ. ಯಾಕೆ? ಹೋಗಿ ಅಷ್ಟೇ. ಅವಳಿಗೇನು ಗೊತ್ತು, ಸಿದ್ಧಾರ್ಥನ ಸ್ಥಿತಿ ಪಕ್ಕದಲ್ಲಿ ದೇವತೆಯಂತೆ ಕಾಣುತ್ತಿದ್ದ ಅವಳಿಂದ ಸಿದ್ಧಾರ್ಥನ ಮನಸ್ಸು ಚಂಚಲವಾಗುತ್ತಿತ್ತು. ನಿಸರ್ಗ ಬಂದಾಗ ಇಳಿಯಲು ಹೆಲ್ಪ್ ಮಾಡಿದವನಿಗೆ ಇನ್ನು ಕೈ ಬಿಡಲ್ಲ ಅಲ್ವಾ ಎಂದವಳನ್ನು ತೀಕ್ಷ್ಣವಾಗಿ ನೋಡಿದ ಸಿದ್ಧಾರ್ಥ್. ಕೋಪ ಬೇಡ ದುರ್ವಾಸ ಮುನಿಯೇ, ಬನ್ನಿ ಎನ್ನುತ್ತಾ ಮುಂದೆ ಹೋಗುತ್ತಿದ್ದವಳ ಹಿಂದೆ ಹೋದ. ಅಲ್ಲೊಂದು ಕೆರೆ, ಅದರ ಹಿಂಭಾಗಕ್ಕೆ ಬಂದಿದ್ದರು ಇಬ್ಬರು. ಮೊದಲು ಅವಳು ಕುಳಿತಳು. ಕುಳಿತುಕೊಳ್ಳಿ. ಅವಳ ಪಕ್ಕದಲ್ಲಿ ಕುಳಿತ. ಹೀಗೇಳಿ, ನಾನು ಹೇಗೆ ಕಾಣುತ್ತಿದ್ದೇನೆ? ಇದೆಂತಹ ಜೋಕ್ ವರ್ಷ? ಹೇಳಿ ಮೊದಲು, ಮತ್ತೆ ಹೇಳುತ್ತೇನೆ, ಜೋಕ್ ಅಥವಾ ಏನು ಎಂದು. ಎದ್ದು ಅವನೆದುರು ನಿಂತವಳನ್ನು ನೋಡಿದರೆ ತನ್ನ ಮನಸ್ಸು ಚಂಚಲವಾಗುವುದು ನಿಶ್ಚಿತ. ಈಗ ಏನು ಮಾಡುವುದು? ಓಯ್ ಸಿದ್ಧಾರ್ಥ್, ನನ್ನ ನೋಡಿ ಎಂದಿದ್ದು. ಲುಕಿಂಗ್ ಬ್ಯೂಟಿಫುಲ್. ಅಷ್ಟೇನಾ? ಪ್ಲೀಸ್ ವರ್ಷ, ವಿಷಯ ಏನು ಹೇಳು? ಅವನನ್ನು ನೋಡಿ ಬೇಸರವಾದರೂ, ಆಗಲ್ಲ, ಮೊದಲು ನಾನು ಹೇಗೆ ಕಾಣುತ್ತಿದ್ದೇನೆ ಎಂದು ಹೇಳಿ. ಆಗ ನೋಡಿದ ಅವಳನ್ನು ಮೊದಲೆಂದೂ ಇಷ್ಟು ಅಲಂಕಾರ ಮಾಡಿಕೊಂಡಿದ್ದನ್ನು ನೋಡಿರಲಿಲ್ಲ. ಮುದ್ದಾಗಿ ಕಾಣುತ್ತಿದ್ದಳು. ಹಾಗೆಯೇ ಹೇಳಿದ, ಚಂದವಾಗಿ ಮುದ್ದಾಗಿ ಕಾಣುತ್ತಿದ್ದೆ. ಹೀಗೇಳು, ಏನು ವಿಷಯ? ಥ್ಯಾಂಕ್ ಯು. ಅವನನ್ನು ಎಳೆದು ಇನ್ನೂ ಹತ್ತಿರ ಕುಳ್ಳಿರಿಸಿಕೊಂಡು, ಸಿದ್ಧಾರ್ಥ್, ಹೆಣ್ಣು ಅಲಂಕಾರ ಮಾಡಿಕೊಳ್ಳುವುದು ತನ್ನವನಿಗಾಗಿ, ಹಾಗೆ ಕೇಳುವುದು ಅವನನ್ನೇ. ಅರ್ಥವಾಗದೆ ಎಲ್ಲೂ ನೋಡುತ್ತಾ ಕೇಳಿದ ಅವನನ್ನು ನೋಡಿ ನಗು ಬಂತು ಅವಳಿಗೆ. ಸಿದ್ಧಾರ್ಥ್, ನೀವು ಯಾರು ಏನು ಎಂದೇ ತಿಳಿಯದೇ ಇದ್ದಾಗಲೇ ಮೂಡಿದ ಪ್ರೀತಿ ನನ್ನದು. ಅದನ್ನು ಕೊಲ್ಲಲು ನನಗೆ ಇಷ್ಟ ಇಲ್ಲ. ಹೇಳಿ, ನಾನೆಂದರೆ ನಿಮಗೆ ಅಸಹ್ಯವೇ? ಅವಳ ಧ್ವನಿ ನಡುಗುತ್ತಿತ್ತು. ಛೇ ಇಲ್ಲ ವರ್ಷ, ಹಾಗಾದರೆ ನನ್ನ ನೋಡಿ ಮಾತಾಡಬಹುದು ಅಲ್ವೇ? ಅವಳನ್ನೇ ನೋಡಿ ಹೇಳಿದ. ಹೇಳು, ಏನು ಮಾತಾಡಬೇಕು? ಅವನನ್ನೇ ನೋಡುತ್ತಿದ್ದ ಅವಳಿಗೆ ಮತ್ತೆ ಅವನ ಪ್ರಶ್ನೆ ಎಚ್ಚರಿಸಿತು. ಅವನ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡ ವರ್ಷ ಮೆಲ್ಲನೆ ಅವನನ್ನು ಎಬ್ಬಿಸಿ ಹಾಗೆ ಆಲಂಗಿಸಿದಳು. ಸಿದ್ಧಾರ್ಥ್ನಿಗೆ ಅರಿವಿಲ್ಲದಂತೆ ಅವನ ಕೈ ಅವಳನ್ನು ಬಳಸಿದ್ದು. ಸಿದ್ಧಾರ್ಥ್, ಆರ್ ಯು ಲವ್ ಮೀ? ನೋ. ನಿನಗೆ ಸುಳ್ಳು ಹೇಳೋಕ್ಕೂ ಬರಲ್ಲ. ಎಲ್ಲಿ ಹೃದಯದ ಮೇಲೆ ಕೈ ಇಟ್ಟು ಹೇಳು. ವರ್ಷ, ಐ ಆಮ್ ಹೆಲ್ಪ್ಲೆಸ್. ನೀನಿಲ್ಲದೆ ನಾನು ಹೇಗಿದ್ದೇನೆ ನನಗೆ ಗೊತ್ತು. ನಿಮಗೇನೋ ಅಪ್ಪ ಅಮ್ಮ ತಮ್ಮ ಅಂತ ಖುಷಿಯಿಂದ ಇದ್ದೀರಿ. ಬಹುವಚನದಲ್ಲಿ ಮಾತಾಡುತ್ತಿದ್ದ ಅವನ ಬಾಯನ್ನು ಕೈಗಳಿಂದ ಮುಚ್ಚಿ, ದೊಡ್ಡ ಜನ ಆಗೋದು ಬೇಡ, ಹೋಗು ಅಂತ ಹೇಳಿದ್ದು ಯಾರು ಎಂದವನ ಎದೆಗೆ ಮೆಲ್ಲನೆ ಗುದ್ದಿದಳು. ಆಗ ಅವಳನ್ನು ತನ್ನೆಡೆಗೆ ಎಳೆದುಕೊಂಡ ಸಿದ್ಧಾರ್ಥ್ ಅವಳ ಕೆನ್ನೆಗೆ ಮುತ್ತನೊಡ್ಡಿ, ಇಷ್ಟು ಚಂದವಾಗಿ ಬಂದು ನನ್ನ ಸಂಯಮವನ್ನು ತಪ್ಪಿಸುತ್ತಿದ್ದಿ ವರ್ಷ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಜವಾಬ್ದಾರನಲ್ಲ. ನನಗೆ ಗೊತ್ತು ನನ್ನವನು ಹೇಗೆ ಅಂತ. ಆದರೂ ವರ್ಷ ಎಂದವನೇ ಅವಳ ಕಿವಿಯಲ್ಲಿ ಮೆಲ್ಲನೆ ಉಸಿರಿದ. ಯು ಲುಕ್ ವೆರಿ ಚಾರ್ಮಿಂಗ್. ಅವನ ಬಿಸಿ ಉಸಿರಿಗೆ ಅವಳ ಮೈ ಜುಮ್ ಎಂದಿತು. ಯಾಕೆ ಹೀಗೆ ಸತಾಯಿಸೋದು ನೀನು? ಮೆಲ್ಲನಕ್ಕವಳ ತುಟಿಗೆ ತುಟಿ ಇಟ್ಟ ಸಿದ್ಧಾರ್ಥ್. ಬೇಡ ವರ್ಷ, ನಾನು ನಿನ್ನ ವಿಷಯದಲ್ಲಿ ಅಷ್ಟು ಒಳ್ಳೆಯವನಲ್ಲ. ಅವನ ಮಾತುಗಳಿಗೆ ಅವಳ ಮುಖವೆಲ್ಲ ಕೆಂದಾವರೆಯಂತೆ ಅರಳಿತು. ಹಾಗೆ ಅವನ ಹಣೆಯ ಮೇಲೆ ತನ್ನ ಕೈಬೆರಳುಗಳಿಂದ ಸವರಿ ಮುತ್ತಿಟ್ಟು ಹೇಳಿದಳು, ಐ ನೋ. ಅವನಿಂದ ಬಿಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಲಿಲ್ಲ. ಎಷ್ಟೋ ಹೊತ್ತಾದ ನಂತರ ವರ್ಷ ಹೇಳಿದ್ದಳು ಅವನ ಕಿವಿಯಲ್ಲಿ, ಮದುವೆಯ ತಯಾರಿ ಶುರು ಮಾಡಿಕೊಳ್ಳಿ. ಅವಳಿಂದ ಬೇರ್ಪಟ್ಟು ಕೇಳಿದ, ಆರ್ ಯು ಸೀರಿಯಸ್? ಎಸ್. ಹೀಗೆ ಹೀಗೆ ಎನ್ನುತ್ತಾ ಅವನನ್ನು ತಳ್ಳಿದಳು. ಆದರೆ ಅವಳ ಕೈಯನ್ನು ಬಲವಾಗಿ ಎಳೆದ ಸಿದ್ಧಾರ್ಥ್ ತನ್ನೆದೆಗೆ ಅವಳನ್ನು ಒತ್ತಿ ಹಿಡಿದು ಹೇಳಿದ, ನನಗರಿವಿಲ್ಲದಂತೆ ಬಂದವಳು ನೀನು, ತಿಳಿಯಿದ್ದ?
ಅವನೆದೆಗೆ ತನ್ನ ಮುಖವನ್ನು ಉಜ್ಜುತ್ತಿದ್ದ ಅವಳನ್ನು ಚುಡಾಯಿಸಿದ. ನಿನ್ನ ಮೇಕಪ್ ನನ್ನ ಶರ್ಟ್ನ ಡಿಸೈನ್ ಮಾಡುತ್ತಿದೆ. ಆಗಲಿ, ಡಿಸೈನ್ ನಂದೇ, ನಕ್ಕಳು. ಪ್ರೇಮಿಗಳಿಗೆ ಆಶೀರ್ವದಿಸಲು ಮಳೆಯ 4 ಹನಿ ಅವರ ಮೇಲೆ ಬಿದ್ದಿತ್ತು. ಛೆ, ಜೋರಾಗಿ ಬರಬಾರದಿತ್ತ. ಟಿಪ್ ಟಿಪ್ ಬರಸ ಪಾನಿ ಹಾಕ್ತಿತ್ತು. ಮತ್ತೆ ಇಲ್ಲೇ ಟೆಂಟ್ ಹಾಕಬೇಕಾದಿತ್ತು. ಸಿದ್ಧಾರ್ಥ್, ನನ್ನ ಅಪ್ಪ ಅಮ್ಮ ಅದ್ಬಿಡಿ, ಭುವನ್ ಸಹ ಚೇಂಜ್ ಆಗಿದ್ದಾನೆ. ನಿಮಗೆ ಐ ಲವ್ ಯು ಮೆಸೇಜ್ ಅವನೇ ಮಾಡಿದ್ದು. ಅವನ ತಲೆ ಹೊಡೆಯಬೇಕು. ಆ ರಾತ್ರಿ ನಿದ್ದೆ ಬರಲಿಲ್ಲ ನನಗೆ. ಯಾಕೆ, ನಾನು ಅಂತಾನಾ? ಅಲ್ಲ, ಪ್ರಕೃತಿ ಇರಬಹುದು ಅಂತ. ಸಾರ್ಥಕವಾಯಿತು. ನಿನಗೆ ನನ್ನ ನೆನಪು ಬರಲಿಲ್ಲ. ಮರೆತರೆ ಅಲ್ವಾ ನೆನಪಾಗೋದು. ಅಚ್ಚರಿಯಿಂದ ಅವನನ್ನೇ ನೋಡುತ್ತಿದ್ದು ಬಿಟ್ಟಳು. ಅಷ್ಟು ನೋಡಬೇಡ, ದೃಷ್ಟಿ ಆಗುತ್ತೆ ಎಂದವನಿಗೆ ನನ್ನದೇ ದೃಷ್ಟಿ ಅಲ್ವಾ, ನೋ ಪ್ರಾಬ್ಲಮ್. ಮತ್ತೆ ನಿಂಗೆ ಪ್ರಾಬ್ಲಮ್ ಯಾವುದು? ಇಷ್ಟಕ್ಕೂ ವರ್ಷಾಳ ಪ್ರಾಬ್ಲಮ್ ಏನು? ಇವರಿಬ್ಬರ ಮದುವೆ ನಿಜವಾಗಲೂ ನಡೆಯುತ್ತಾ? ನಿಜವಾಗಲೂ ಶೇಖರರು ಈ ಮದುವೆಗೆ ಒಪ್ಪಿಗೆ ನೀಡಿದ್ದಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 7 ಮುಂದುವರಿಯುತ್ತದೆ. ಭಾಗ 7ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.